ಬರ್ತಾ ಉಂಟು ಆಗಲಿಲ್ಲ. ನಾನು ಅರಿತೆ ಇದು ದುಂಬಿಗಳ ಝೇಂಕಾರ. ಹೌದು, ಈ ಕಡೆಗೆ ನೋಡು, ಬಿದಿರ ಮೇಲೆಗಳ ಶಬ್ದ. ಮತ್ತೆ ಅದರ ಮಧ್ಯೆ ಇಂಪಾದ ಸಂಗೀತದ ರಸದಾರೆ. ಇದು ಕೋಗಿಲೆಯ ಕಾಲ ಇರಬಹುದಾ? ಕೋಗಿಲೆ ಹೀಗೆಲ್ಲ ಹಾಡುವುದಕ್ಕಿಲ್ಲ. ಇದಕ್ಕಿಂತಲೂ ಮಿಗಿಲನೆ ಬಸವರಾದು ಯಾವುದದು? ಯಾವುದು? ಯಾರಾಡಿರ್ಬೋದು? ಯಾರು ನಿಮಗೆ ಆಲೋಚನೆ ಮಾಡಿದ್ರೆ ಆಲೋಚಿಸಿದ್ರ ಇದು ಅವಳೇ. ಗಾನಾಮೃತ ಹಿಡಿದು ಬರ್ತಾ ಇದೆ. ಅಂಗಾರಣ್ಯವು ಹೌದು, ಸೂರ್ಯರಶ್ಮಿ ಒಳ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕಷ್ಟವೇ ಸರಿ. ಕಾಡಿಗೆ ಬಂದು ಸುಲಲಿತವಾಗಿ ಸುರಾಗವಾಗಿ ಸುಗಮವಾಗಿ ಸುಶ್ರಾವ್ಯವಾಗಿ ಹಾಡುವಂತಹ ಹಾಡುಗಾಕಿ ಯಾರಿಗೆ ಕಲಾ ನೈಪುಣ್ಯ ಯಾರಿಗಿದೆಯೋ? ಯಾರಿಗಿದೆ ಅಂತ ಆಲೋಚನೆ ಮಾಡ್ಬೇಡ. ಇರುವುದಾದ್ರೆ ಒಬ್ಬಳಿಗೆ. ಯಾರಿಗೆ? ಸತ್ಯಲೋಕದಲ್ಲಿದ್ದಾನಲ್ಲ ಬ್ರಹ್ಮ. ನಿನ್ನ ಕರ್ಮ. ಯಾಕೆ
ಮತ್ತೆ ಬ್ರಹ್ಮ ಹಾಕ್ತಾನೇನೋ ಅವನಿಗೊಂದೇ ಗೊತ್ತಿರುವುದು ಎಂತದ್ದು? ಬರೆಯುವುದಕ್ಕೆ. ಓ. ಓ ಅವನದ್ದೇ ಇಷ್ಟ, ಓ ಅವನಿಗೆ ಇಷ್ಟ, ಹಾ ಅದೆಲ್ಲವರೆಗೆ ಅವನೇ ಬರೆಯುವುದು. ಈಗ ನಾನು ವಾಕ್ಯ ಪೂರ್ಣ ಪೂರ್ಣ ಮಾಡ್ಲಿಲ್ವಾ? ಪೂರ್ಣ ಮಾಡಲಿಲ್ಲ. ಪೂರ್ಣ ವಿರಾಮ ಘೋಷಿಸಿದ. ಸತ್ಯಲೋಕದಲ್ಲಿದ್ದಾನಲ್ಲ ಬ್ರಹ್ಮ, ಆತನ ಮಡದಿ ಇವಳೆ ವೀಣಾ ಪಾಣಿ ಆ ರಾಣಿ ಬ್ರಹ್ಮಣ ರಾಣಿ ಮಣಿವಾಣಿ ಕಲ್ಯಾಣಿ ಅವಳು ಬಂದು ನನ್ನ ಮುಂಡರಿಗೆ ಆಯಾಸ ಆಗಿದೆ. ಹಾ. ಆಯಾಸ ದೂರ ಆಗಬೇಕಾದ್ರೆ ಹಾ. ನಾನು ಸ್ವಲ್ಪ ಹಾಡನ್ನು ಹಾಡಿದ್ರೆ ಹಾಗೆ ಬಂದು ನಿಂತಿರ್ಬೋದು. ಇಲ್ಲ ಇಲ್ಲ ಇಲ್ಲ, ಅವಳು ಇಲ್ಲಿಗೆ ಬರ್ಲಿಕ್ಕಿಲ್ಲ. ಅವಳು ಇಲ್ಲಿ ಒಂದು ಹಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಮತ್ತೆ ಯಾಕೆ? ಯಾಕೆ? ಬ್ರಹ್ಮದೇವರ ಸೃಷ್ಟಿ 84 ಲಕ್ಷ ಜೀವರಾಶಿಗಳು. ಆ ಜೀವರಾಶಿಗಳು ಸೃಷ್ಟಿ ಮಾಡುವಾಗ ಸೃಷ್ಟಿಕರ್ತ ಇಲ್ಲದೆ ಹೋದ್ರೆ ಸೃಷ್ಟಿಯ ಕಾರ್ಯದಲ್ಲಿ ಅಸ್ತವ್ಯಸ್ತವಾಗ್ತದೆ. ತಲೆ ಸರಿ ಹೌದು, ಕೆಲವದಕ್ಕೆ ತಲೆ ಸರಿಯೇ ಇರುವುದಿಲ್ಲ. ಎಲ್ಲ ಸರಿದವರು ದೇವರಾಣಿ ಸಿಗುದು ಇಲ್ಲ ಇಲ್ಲ, ಬಿಡು ಆ ವಿಚಾರ ಬಿಡು. ಅವಳಲ್ಲ, ಅವಳು ಬರ್ಲಿಕ್ಕಿಲ್ಲ. ನನಗೆ ಗೊತ್ತಿರುವುದು ಅಷ್ಟೇ. ಏ ಅಣ್ಣ, ಬೇರೆ ಯಾರಿದ್ದಾರೆ? ಹೆಣ್ಣು ಮಕ್ಕಳು ಮಾತ್ರ ಹಾಡುವುದಾ? ಗಂಡಸರು ಹಾಡ್ತಾರ? ಏನು ಪ್ರಯೋಜನ ಇಲ್ಲ. ಹೆಂಗಸರು? ಹೆಣ್ಣು ಮಕ್ಕಳನ್ನು ಮೀರಿಸುವ ಗಂಡು ಮಕ್ಕಳಿದ್ದಾರೆ. ಹೇಗೆ? ಗಾನ ಗಂಧರ್ವರು, ಗಾನ ವಿಚಾರಗಳು. ಓ, ಅವರು ಯಾರು? ತಿಳಿದ ಯಾರು? ಇಲ್ಲಿ ಹತ್ತಿರದವ. ಹತ್ರದ ಕುದುರೆ ಮುಖ, ಕುದುರೆ ಮುಖ, ಕುದುರೆ ಮುಖ. ಕುದುರೆ ಮುಖದವ? ಹೌದು, ಕುದುರೆ ಮುಖದವ. ಇಲ್ಲಿ ಹತ್ರ ದಾರಂತ ಕುದುರೆ ಮುಖ. ಹೌದು, ಕುದುರೆ ಮುಖದವ. ಹೇ, ಕುದುರೆ ಮುಖದವ ಇಲ್ಲಿಗೆ ಹೇಗೆ ಬರ್ತಾನ? ಗೊತ್ತಾಗ್ಲಿಲ್ವಾ? ಯಾರು? ಕುದುರೆ ಮುಖವನ್ನು ಹೊಂದಿದವ. ಓ ತುಂಬೂರ. ಹಾ, ತುಂಬುರ ತುಂಬುರ ತುಂಬುರ. ಹೌದು, ತುಂಬುರ. ಅವನೇ ಒಂದು ಗಾಯನವನ್ನು ಹಾಡ್ತಾ ಇದ್ದಾರೆ. ಅವನಲ್ಲ. ಯಾಕೆ? ಯಾಕೆ? ಅವನಾದರೂ ಯಾರು? ಯಾರು? ದೇವವೈಣಿಕ. ದೇವತೆಗಳು ಅಂತ ಹೇಳಿದ್ರೆ ಮತ್ತೆ ವಿರೋಧಗಳು. ನಿಜ. ಚಂಡಮುಂಡರಿದ್ದ ಕಡೆಗೆ ತಲೆ ಹಾಕಿ ಮಾಡುದು. ಇಲ್ಲ ಇಲ್ಲ ಇಲ್ಲ, ಚಂಡಮುಂಡರು ಇದ್ದಾರೆ ಅಂತ ಹೇಳಿದ್ರೆ ನಾವು ಬರುವುದೇ ಇಲ್ಲ. ಅಂತದ್ರಲ್ಲಿ ಇಷ್ಟೆಲ್ಲ ನಾವು ಆಡುವಾಗ ಎಲ್ಲಿಯಾದ್ರೂ ಅವ ಬರೋದಕ್ಕೆ ಸಾಧ್ಯ ಉಂಟಾ? ಮನೆಯಲ್ಲಿ ನಿಂತು ಹಾಡ್ಲಿಕ್ಕಿಲ್ವಾ? ಅವನಲ್ಲ. ಅವನಲ್ಲ. ಹಾಗಾದ್ರೆ ಇನ್ನೊಬ್ಬ ಇದ್ದಾರೆ. ಯಾರು? ಲೋಕ ಸಂಚಾರ ಮಾಡುವವ. ಯಾರು? ದೇವ ಋಷಿ ನಾರದ. 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 ಹೌದಾ? ಕರದಲ್ಲಿಗೆ ಬಾರದು. ನಮ್ಮಲ್ಲಿ ಇದ್ದಾರೆ ಜ್ಞಾನ ವಿಚಾರ. ಗಾನ ವಿಚಾರದ. ಹೌದು. ಅವರ ವಯಸ್ಸಾರದ. ಸತ್ಯವನ್ನು ಮೀರದ. ಕೋಪವನ್ನು ತೋರದ. ನಾರದ. ನಾರದ. ಹೌದಾ? ಅವನ ಅವನೇ ಅವನೇ ಅವನೇ. ದೇವರ್ಷಿಗೆ. ಏನ್ ಹೇಳಿದ್ದು? ಏನ್ ಹೇಳಿದ್ದೆ? ನಾನು ಹೇಳಿದ್ದೇನೆ. ನೀನು ಏನು ಹೇಳಿದ್ದು? ದೇವರ್ಷಿಗೆ. ಸರಿ, ಬಾಯಿ ಬಿಟ್ಟು ಹೇಳು. ದೇವರ್ಷಿ ನಾರದ. ದೇವಋಷಿ ನಾರದ. ನೀನು
ಎಲ್ಲಿ ಕೂಡ ಸರಿ ಇಲ್ವೇ ನೀನು ಹೋದರೆ ಕಳ ಹಬ್ಬ ಏನಾಗ್ತದೆ ನಿನ್ನಂತವರನ್ನ ಈ ಜೊತೆಗೆ ನಿಲ್ಲುವುದು ಹಾಗೆ ನಿನಗೇನಾಗ್ತದೆ ಆಗ? ಈ ಜೊತೆಯಲ್ಲೇ ಇರುವುದಲ್ಲ ಪಾಪಿ, ನಿನಗಲ್ಲ ನೀಚ ನೀಚಗಳು ನೀಚ ನಿನಗಲ್ಲ ಹೇಳಿ ಮತ್ತೆ ಯಾರಿಗೆ ಅವನಿಗೆ ಶಾಪ ದಕ್ಷ ಬ್ರಹ್ಮನಿಂದ ಮಕ್ಕಳಿಗೆ ಈ ರೀತಿಯಲ್ಲಿ ಬೋಧಿಸಲೆಂಬುದು ಉದ್ದೇಶದಿಂದ ನಿಜ ಅವನಿಗೆ ಆ ದಕ್ಷ ಶಾಪವನ್ನು ಕೊಟ್ಟದ್ದು ಹೇಗೆ ಆ ಬಳಿಕ ಶಾಪವನ್ನು ಬಿಡಿದು ಲೋಕ ಸಂಚಾರವನ್ನೇ ಕೈದಿದ್ದಾರೆ ತಿರುಗಾಟವೇ ಅವನಿಗೆ ಬಯಸ್ತು. ಅಷ್ಟು ಮಾತ್ರವಲ್ಲ ಹೋದಲ್ಲೆಲ್ಲ ಕಳಹವನ್ನು ಮಾಡಿದ್ದ ಕಳಹವನ್ನೇ ಮಾಡಿದ. ಅವನ ವಿಷಯವನ್ನು ಹೇಳಿದ್ದು ಬಿಟ್ಟೆ ಬೇರೆ ಯಾರದ್ದು ಅಲ್ಲ ನಾರದ ಅಲ್ಲ ನಾರದಲ್ಲ ನಾರದ ಅಲ್ಲ ಅವನೇ ಹೌದಂತಾದ್ರೆ ಹಾ. ಒಮ್ಮೆ ಇಲ್ಲಿ ಇರ್ತಿದ್ದ ಒಮ್ಮೆ ಓ ಅಲ್ಲಿ ಮತ್ತೆ ಅಲ್ಲಿ ಹೋಗ್ತಿದ್ದ ಮತ್ತೆ ಅವ ಆ ಕಡೆ ಅಲ್ಲಿ ಮತ್ತೆ ಆ ಕಡೆ ಹಿಂದೆ ಮತ್ತೆ ಎಲ್ಲಿಗೆ ಹೋಗ್ತಾನೆ ಎಲ್ಲಿಯೋ? ಎಲ್ಲಿಂದ ಅವನಲ್ಲಿ ಕೇಳಬೇಕು ಹೌದು, ಹೌದು. ಅವನ ತಿರುಗಾಟವೇ ಹಾಗೆ. ಎಲ್ಲಿರ್ತಾರೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಹೌದು. 3 ಮುಕ್ಕಾಲುಗಳಿಗೆ ಇಲ್ಲಿ 3 ಲೋಕ ಸಂಚಾರ ಮಾಡುವಂತಹ ನಾರದ ಇಲ್ಲಿ ಒಂದು ಕಾರ್ಯವನ್ನು ಆಡ್ಲಿಕ್ಕಿಲ್ಲ ಸಾಧ್ಯವೇ ಇಲ್ಲ ತುಂಬುದ ಅಲ್ಲ ಆಹಾ. ಚಿತ್ರಸೇನ ಅಲ್ಲ ಅಲ್ಲ. ನಾರದ ಅಲ್ಲ ಅಲ್ಲೇ. ಹೋಗಿಲೆ ಅಲ್ಲ ಆಹಾ. ಶರಣ ಮಾತೆ ಅಲ್ಲ ಆಹಾ. ಮತ್ತೆ ಏನು ಮಧ್ಯಾಹ್ನ ಆಲೋಚನೆ ಮಾಡಿದ ಯಾಕೆ ಸ್ವರವಾಗಿ ಹೇಳಿ. ಆಯ್ತಾ ಅಣ್ಣ ಪರಿಮಳ ಎಲ್ಲಿ ಪರಿಮಾಣ ಎಲ್ಲಿ ಪರಿಮಳ ಪರಿಮಳ ಇಲ್ಲಿ ಪರಿಮಳ ಇಲ್ಲಿ ಅಲ್ಲಿಯ ನೋಡು ನಿನಗೆ ಈ ಪರಿಮಳ ಆಗಿಲ್ಲ ಅಂತಾದ್ರೆ ಮತ್ತೆ ಯಾವ ಪರಿಮಳ ಸ್ನಾನ ಮಾಡಿ 3 ವಾರ ಆಯ್ತಾ ಅಂತ Thank you.
ನೀವೊಮ್ಮೆ ಹತ್ರ ಬಾರು. ಆಕಾಶದ ಮೇಲೆ ಬಿದ್ದಿದೆಯೋ? ನೀನಿಲ್ಲದಾಗ ನನಗೆ ಪೂರ್ಣ ಧೈರ್ಯ ಇಲ್ಲ ಪುಣ್ಯ. ನನಸೋ ನನಸೋ. ಹೌದ ಪ್ರಮೇಯ. ಒಂದು ಅರ್ಥವಾಗುತ್ತೆ. ಯಾಕೆ ಹೀಗ? ನಮಗೆ ಬಂದದ್ದೇನು